ಅದಾರ ಅವ್ ಮಣ್ಕೊಳ್ರಿ ಅಪ್ಪ ಹೇಳ್ದ ಏನಂತ್ರಿ ಅಪ್ಪನ ಯಾಕೆ ಮಾಯಲಿ ಕರಿದದ ಯಾನ್ ಕರೆದದ ಎಟ್ಟಿದ್ರು ಅಪ್ರಿ ಎಟ್ಟಿದ್ರು ಅಪ್ಪದ ಹಾ ಅಪ್ರಿ ದೊಡ್ಡವ ಅದಾನ ದೊಡ್ಡವದಾರ ಜ್ಞಾನಿಗಳದಾರ ದಾನಿಗಳದಾರ ಪುರಾಣ ಪಂಡಿತರದಾರ ಪುರಾಣ ಪಂಡಿತರದಾರ ಸಾಹಿತ್ಯಗಾರದಾರ ಯಾರ ಮಟ್ಟ ಮನ್ಯಾಗ ಮಾಳಿಂಗರಾಯನ ಮಠ ಮನ್ಯಾಗ ಮಾಳಿಂಗರಾಯನ ಮಟ್ಟ ಮನ್ಯಾಗ ಮತ್ತೇನದಾರ ಅಪ್ಪ ಮಕ್ಕಳು ಹೇಳ ಏನಪ್ಪ ಏನ್ ಹೇಳ್ದ ಏನ್ ಹೇಳ್ದ ಏ ಮಕ್ಕಳ್ರಿ ಏ ಮಕ್ಕಳ್ರ ಯಾರಿಗಂದ ನಮಗ್ರಿ ನಮಗ ನನ್ನ ಮಾತ ಬಿರ್ಸೆ ಬರ್ತಾವು ಬಿರ್ಸೆ ಬರ್ತಾವು ಏನು ನನ್ನ ಮಾತೇ ಬಿರ್ಸೆ ಬರ್ತಾವು ನಿಮ್ದು ಬಿಸಿ ರಗತ್ತದ ಬಿಸಿ ರಗತ್ತದ ಸಿಟ್ಟು ತಿಳ್ಕೊಳಕ್ ಹೋಗ್ಬೇಡ್ರಿ ಮೊದಲ ಕಾಸುದು ಹಿಂದೆ ನೀರ್ ಗೊಲ್ಸೋದು ಮಾಯಪ್ಪಣ ಎಂತ ದಂಡೆಗ್ ಮಾಡ್ತಾನೆ ಎಷ್ಟು ಆದ್ರೂ ಅಪ್ಪದಾನ ಎಷ್ಟೇ ಆದ್ರೂ ಅಪ್ಪ ಯಾಕಂದ್ರೆ ಒಂದು ಹೊಡೆದ್ರು ಹೊಡೆಸ್ಕೊಳ್ಬೇಕಾಗ್ಯದ ನಾ ಏನ್ ತಿಳ್ಕೊಂಡದ್ನ ಏನಪ್ಪ ಮತ್ತೆ ಮೊದಲಿಗೆ ಬಂದು ಎಡಕ್ಕೆ ದಿಮ್ಮಿಟ್ಟದ್ದ ನಾನು ಹೌದೌದು ಯಾಕ್ರಿ ಪುಣ್ಯಾತ್ಮರೇ ಸತ್ಯವಾದ ಮಾತ ಎಡಕ್ಕೆ ದಿಮ್ಮಿಟ್ಟಿದ್ನಿ ಎಡಕ್ಕೆ ಇಟ್ಟಿರಿ ಅಣ್ಣ ಒಳ ಬಂದು ಏನ್ ಹೇಳಿದ್ರು ಏನ್ ಹೇಳಿದ್ರಪ್ಪ ಎಡಕ್ಕೆ ಇಡಬೇಡ್ರಿ ಕಿತ್ತು ಬಲಕ್ಕಿಡ್ರಿ ಅಂದ್ರು ಕಿತ್ತುಡನ ನೀವ್ ಇಟ್ರಿ ಯಾಕಿಟ್ರಿ ಯಾಕ್ರಿ ಅಂದ ಕಲಕ ಅಣ್ಣ ಹೇಳ್ದ ಏನಂತಪ್ಪ ಸತ್ಯಪ್ಪನವರು ಅಪ್ಪಾರು ಸತ್ಯಪ್ಪ ಅಪ್ಪರು ಏನಂದ್ರಪ್ಪ ಅಮೋಘ ಸಿದ್ಧನ ಮ್ಯಾಳಿತ್ತಂದ್ರ ಬಲಕ ದಿಮ್ಮಿಟ್ಟು ಹಾಡಲ್ಲ ನೀವೇನ್ ಹಾಡಲತ್ತಿ ನಮಗ್ ಕನಸ್ಗಿಸ್ ಬೀಳ್ತದ ಹಂಗತ್ತಿನ ಇವ್ರು ಹಾಳಾಗಿಲ್ತಾನೆ ಕನಸು ಬಿದ್ದದ ನೀವ್ರಿಗೆ ನಿಮಗೆ ಯಾಕೆ ಸುರವಿನ ಸಂಧಿಗೆ ಮತ್ತೆ ಮೊದಲಿಗೆ ಸುರವಿನ ದಿಮ್ಮ ನಾ ಹೊಡೆದೀನಿ ಹೊಡೆದ್ರು ನಿಮ್ಗೆ ಬಲಕ್ಕೆ ಜಾಗ ಯಾಕೆ ಕೊಟ್ಟಿನ ಅದು ನಿಮ್ಮ ತಲೆ ಆಗಬೇಕು ನಿಮ್ಮ ತಲೆ ಆಗಿರ್ಬೇಕು ಅದು ಬಲಕ್ಕೆ ನಿಮಗೆ ಜಾಗ ಯಾಕೆ ಕೊಟ್ಟಾರ ಅನ್ನೋದು ಮಟ್ಟ ಮನೆ ಯಾವ್ದಾರ ಇರಲ್ಲ ಬಲಕ್ಕೆ ಜಾಗ ಯಾಕೆ ಕೊಟ್ಟಿನಿ ಯಾಕೋ ನನಕ್ಕಿಂತ ದೊಡ್ಡವ್ರದಾರ ಜ್ಞಾನದೊಳಗ ದೊಡ್ಡವ್ರದಾರ ವಯಸ್ಸಿನೊಳಗ ದೊಡ್ಡವ್ರದಾರ ಅವ್ರು ಹೇಳಿದ್ರು ಮಾತ ಏನಂತ ಹೇಳಿದ್ರಪ್ಪ ಹಾಡಿಕೆ ಒಳಗ 30 ವರ್ಷ ಸರ್ವಿಸ್ ಐತಂದ್ರ ಅವರು ಸರ್ವಿಸ್ ಆಗ್ಯದಪ್ಪ ಆಗಿರ್ಬೇಕು ಅಪ್ಪ ವಿನಂತಿ ಮಾಡಿ ಹೇಳೋದ್ರ ಏನಂತಪ್ಪ ನಿನಗೆ ಹಾಡಿಕೆ ಒಳಗ ಸರ್ವಿಸ್ ಆಗ್ಯದ ನೋಡು ಅಟ್ ನನ್ನ ವಯಸ್ಸು ಆಗಿಲ್ಲ ಆಗಿಲ್ರಿ ಅಷ್ಟು ದೊಡ್ಡವ್ರ ಬಲಕಿನ ಸ್ಥಾನ ನಿಮಗ್ ಕೊಟ್ಟಿದ್ದೆ ಎಷ್ಟು ಹೋದ್ರು ಅಪ್ರಿ ಅಪ್ಪದನ ಅದಕ್ಕೆ ಬಲಕಿನ ಸ್ಥಾನ ನಾ ಕೊಟ್ಟಿದ್ನಿ ಇನ್ನು ಹೊಳೆ ಯಾವಾಗ ನೀನೇ ಮಗನಿಗೆ ಹೇಳಕತ್ತೀರಿ ಅದು ಸನ್ಯಾಸಿ ಮಾಡದ ಅದು ಬಲಕೆ ಇರ್ಬೇಕಾಗ್ಯದ ಹಿರಿಯರ ಸತ್ಯ ಹೇಳ್ಬೇಕು ಏನ ಅಪ್ಪನ ಮಾತು ಕೇಳತ್ತೀರೋ ಬೇಡತ್ತೀರಿ ಹಂಗ್ರಿ ಯಾಕ್ರಿ ಕೇಳ್ಬೇಕಿಲ್ರಿ ಅಪ್ಪನ ಮಾತು ಕಿಮ್ಮತ್ತು ಕೊಟ್ಟು ಕಿತ್ತನ್ನ ನಾ ಬಲಕಿಟ್ಟಿನಿ ಅದನ್ನೇ ಹೊರ ತಿಂಗಳ ತೆಗೆದು ಮಾತಾಡ್ತೀನಿ ನೀ ಅಪ್ಪ ಶಾಣೆ ಇರ್ಬೇಕತ್ತಿನ ಅಪ್ಪ ನೀವು ಮಾಯಪ್ಪಣ ಮತ್ತೊಂದು ಮಾತು ಹೇಳಿದ್ರು ಏನಂತಪ್ಪ ಏನಂದ್ರಪ್ಪ ಹಗಲತ್ತ ಮಾಳಿಗರಾಯನ ಮೇಳ ಹಾಡೋದು ಇರಲತ್ತ ಅಮೋಘ ಸಿದ್ಧನ ಮೇಳ ಹಾಡೋದು ಹಾಗೆ ಹಿಡ್ದ ಬಿಟ್ಟು ಹಾಕವ ಅಂದ್ರ ಅವ್ರು ಗುರುಗಳ ನಿಮ್ಗೊಂದು ಮಾತು ಹೇಳೋದ ಏನ್ ಹೇಳಿದ್ರಿ ಯಾಕಪ್ಪ ಅಂದ್ರ ನಿಮಗ್ ಹೇಳೋದು ದೊಡ್ಡವ್ರು ನಾವಲ್ಲ ಎಷ್ಟೋದ್ರು ಅಪ್ಪದ್ರಿ ನಮಗ್ ಹಿರಿಯರು ಹ್ಯಾಂಗ ಹೇಳಿರಪ್ಪ ಅಂತಂದ್ರ ಅಮೋಘ ಸಿದ್ಧ ಮಾಳಿಂಗರಾಯ ದೇಹದ 2 ಕಣ್ಣಿದ್ದಂಗ ನಾಣ್ಯದ 2 ಮುಖ ಇದ್ದಂಗ ಏನೋ ಅಮೋಘ ಸಿದ್ಧ ಮಾಳಿಂಗರಾಯ ದೇಹದ 2 ಕಣ್ಣಿದ್ದಂಗ ನಾಣ್ಯದ 2 ಮುಖ ಇದ್ದಂಗ ಎರಡೂ ಒಂದೇ ನಾವ್ ಮಕ್ಕಳ್ರಿ ಎರಡು ಒಂದೇ ತಿಳ್ಕೊಂಡು ಹಾಡ್ರಿ ಅಂದ್ರ ನಿಮ್ಮ ಬಾಳ ಬಂಗಾರ ಆಗತ್ತದ ಮತ್ತೊಂದು ಮಾತ ಏನಪ್ಪ ಮಾಳಿಂಗರಾಯನ ಮಟ್ಟ ಮನಿ ಒಳಗ ನಾ ಹಾಡು ಸತ್ಯಪ್ಪನ ಸಂಘದಾಗ ಏನೋ ಸತ್ಯಪ್ಪನ ಸಂಘದಾಗ ಹಿನ್ನೆಲೆ ಗಾಯಕಾಗಿ ಹಾಡ್ತೀವಿ ಯಾಕೆ ಹಾಡ್ತೀವಿ ಯಾಕ್ರಪ್ಪ ಮಾಳಿಂಗರಾಯನ ಮಟ್ಟ ಮನಿ ಅಮೋಘ ಸಿದ್ಧನ ಮಟ್ಟ ಮನಿ ಹಾಡಿದ್ರು ಮಾಳಿಂಗರಾಯನ ಮಟ್ಟ ಮನಿ ಯಾಕೆ ಬಿಟ್ಟಿಲ್ಲ ಯಾವ್ದೇ ಒಂದೇ ಹೊಲದಾಗ ಗಳೆ ಹೊಡ್ರಿ ಒಂದೇ ಹೊಲದಾಗ ಪಟ್ಟಿ ಹಚ್ಚ್ರಿ ಅಂತಕ್ಕಂತ ಮಾತು ಹೇಳಿದ್ರು ಅಪ್ಪ ನಿಮ್ಗೊಂದು ವಿನಂತಿ ಮಾಡಿ ಹೇಳೋದ ಏನಪ್ಪ ಈ ಸ್ಟೇಜಿನ ಮ್ಯಾಗ ನಿಂತು ಹಾಡಬೇಕಾದ್ರ ಇವತ್ತಿನ ಅಮೋಘ ಸಿದ್ಧ ಮುಟ್ಟೆನ ಮಟ್ಟ ಮನಿ ಹಾಡಬೇಕಾದ್ರ ಈ ಸತ್ತ ಸಾರ್ವ ಸಾಹಿತ್ಯನ ಕಲಿಬೇಕಾದ್ರ ನನ್ನ ಗುರುಗಳಾಗಿರ್ತಕ್ಕಂತ ಸಾಕಷ್ಟು ಜಿಲ್ಲಾ ತಾಲೂಕನ್ನು ತಿರುಗಾಡಿ ಹಾಡಿಕೆ ಮಾಡಿ ಆಂಧ್ರ ಪ್ರದೇಶದ ಅರಬಟ್ಟಲ್ಲಿ ಹಾಡಿಕೆ ಮಾಡಿ ಇದೇ ಬೆಳಗಾವಿ ಜಿಲ್ಲೆ 10ನೇ ತಾಲೂಕಿನ ಮುರುಗುಂಡಿ ಗ್ರಾಮದೊಳಗ ಏನಾಗಿದೆ ಅಲ್ಲಿ ಹಾಲು ಮತ್ತ ಕಲಾರತ್ನ ಪ್ರಶಸ್ತಿ ಪಡೆದು ಗಡಿನಾಡ ಕೋಗಿಲಿಂದ ಹೊರ ಪಡೆದಿರ್ತಕ್ಕಂತ ಜನವಾಡ ಸತ್ಯಪ್ಪನ ಸಂಘದೊಳಗ ಸೇವೆ ಮಾಡೀನಿ ಅದ ನಂತರ ಅವ್ರು ಹೇಳಿದ ಮಾತಿಗೆ ಅಮೋಘ ಸಿದ್ಧ ಮುತ್ತನ ಸಂತತಿ ಹಾಡಕತ್ತೇವಿ ಯಾಕೆ ಬಿಟ್ಟಿಲ್ಲಪ್ಪ ಅಂತಂದ್ರ ಯಾಕ್ರಿಪ್ಪ ಉಂಡು ಮನೆಗೆ ಕೇಳ ಬರಿಬಾರದು ಏನೋ ಉಂಡು
ಮನೆ ಜೊಂತಿ ಅನಿಸ್ಬಾರ್ದು. ಯಾಕ್ರಿ ಯಾರ ಒಂದು ಮನೆಗೆ ಕೇಳಿ ಭಯ ಬರುತ್ತೇಳಿ ಇವತ್ತು ಮಾಳಿಂಗರಾಯನ ಮಠ ಮನೆ ಅಟ್ಟೆ ಅಮೋಘ ಸಿದ್ಧ ಮಠ ಮಾಡಿ ಎರಡೂ ಸತ್ಯದ ಸಂಘದಲ್ಲಿ ಸೇವೆ ಮಾಡ್ತಾರೆ ಸಮಾಧಾನ. ಅಪ್ಪನ ಮಾತು ಕೇಳ್ಬಾರ್ದು ಹಿಂಗಾಗಿ. ಯಾಕೋ ಹಿಂಗಾಕತ್ ನೋಡ್ರಿ ಮಾಯಪ್ಪಡ ನಿನಗೊಂದು ಮಾತಂದ್ರ ಅವ್ರು ಏನಂದ್ರಪ್ಪ ಅವ್ರು? ಏನಂದ್ರು ಕರಿಮಾರಿ ಅಂತ ನಮ್ಮ ಅಪ್ಪಾರ ಎರಡು ಸುದ್ದದಾರಂತನ್ನ ಕರಿನಾರಿ ಅವನ ಆತಂದ್ರ ಅವ್ರು. ನಿಮ್ಮದೇ ಬೆಳಕೆಲ್ಲ ನಿಮ್ಮದೇ ಬಿದ್ದದ ಹೆಂಗಿದು? ಇಲ್ಲ ಪ್ರಿಂಟ್ ಅದಂಗೆ ಜೆರಾಕ್ಸ್ ಬರೋದಿಲ್ಲ ಅದು. ಮಾಯಪ್ಪನ ಇನ್ನ ನಾವು ಕರಿಮಾರಿ ಅವ್ರದೀವಿ. ಹೌದು. ಯಾಕ ಹುಟ್ಟಿಸಿದವನ ಅವನದಾನ. ಅವಲ್ಲ ಅಪ್ಪ. ಯಾಕ್ರಿ ಅಪ್ಪ ತಳಿ ಕಿಮ್ಮತ್ತ ನಿನಗ್ ಕೊಟ್ಟಿನಿ. ನಿಮ್ ಮಕ್ಕಳಿಗೆ ಕರಿಮಾರಿ ಅಂತಂದ್ರೆ ನೀ ಹಂಗ ಓದ್ತೇವ. ಇವ್ರು ಬ್ಯಾರೆದಾರ ಇರ್ಲಿ ಯಾಕಪ್ಪ ಅಂತಂದ್ರೆ ದೊಡ್ಡವ್ರದಿರಿ ಎಷ್ಟು ಆದ್ರೆ ಅಪ್ಪಗಳದಿರಿ. ಹೌದು. ಸಣ್ಣವ್ರ ಕಡೆ ಅನ್ಸ್ಕೋಬೇಡ್ರಿ. ಅಣ್ಣಗ ವಿನಂತಿ ಅಪ್ಪಗ ವಿನಂತಿ ಹೇಳೋದ ಏನದ ಸರಿ ಜೋಡಿಗೆ ಯಾರಿಗೆ ತಂದಾರು? ಯಾರಿಗೆ? ಹಳ್ಳೂರದ ಹಳ್ಳೂರದ ಹೌಳಕ್ಕ ತಂದಾರು. ಹಳ್ಳೂರದ ವಿನಂತಿ ಮಾಡಿ ಹೇಳೋದ ಏನದ ಸರಿ ಜೋಡಿಗೆ ಯಾರಿಗೆ? ಸರಿ ಜೋಡಿಗೆ ತಂದು ಹೇಳಿ ಹಳ್ಳೂರ ಸತ್ಯಪ್ಪನ ಕರ್ಕೊಂಡ ನೋಡಿ ಆಗಲೇ ಸಂಧಿಗೆ ಏನದಪ್ಪ ನಾವ ಸೋತ್ರ ಪದೊಳಗ ನನ್ನ ಗುರುಗಳಾಗಿರ್ತಕ್ಕಂಥ ಜನವಾಡ ಸತ್ಯಪ್ಪನವ್ರು ಮಾಡಿರ್ತಕ್ಕಂಥ ಸೋತ್ರ ಪದೊಳಗ ಏನ್ ಹಾಡ್ದವಿ? ಏನ್ ಹಾಡಿದ್ರಿ ಸರ್? ಮಲ್ಪುರಿ ಮಲ್ಲಮ್ಮ. ಹೌದು. ಏನ್ ಹಾಡ್ದವಿ? ಏನಪ್ಪ ಏನ್ ಹಾಡ್ದವಿ? ಮಲ್ಪುರಿ ಮಲ್ಲಮ್ಮ. ಬಣ್ಣಿಗೆ ಸಾವಿರ ಭಾಗ್ಯ ಕಾಯುತ್ತ ಬೆಳಗಾವಿ ಜಿಲ್ಲದ ನಾಡ ಸಂಚಾರಿ ಹೊಳಕೊಂಡರಿಸಿ ದಾರಿ ಕಟ್ಟಿದೆವ ಮತೈ ಮಲ್ಪುರಿ. ಹೌದು. ಮಲ್ಪುರಿ ಒಂದು ಹಾಡಿದ್ವಪ್ಪ. ಆ ಮಾತಿಗೆ ಅಪ್ಪ ಕೇಳ್ದ ಮಗನಿಗೆ ಏನಂತ? ಏನು ಕೇಳ್ದ? ಏನಂತ ಕೇಳ್ತಾನಪ್ಪ? ಮಲ್ಪುರಿ ಮಲ್ಲಮ್ಮನ ಹಬ್ಬ ಆಗತ್ತದ ಹುರಿಗಾರರು ಮಾಡ್ತಾರ. ಮತ್ತ ಯಾವ್ಯಾವ ಹಳ್ಳಿ ಮಲಪ್ರಭ ಹೊಳೆ ಚಿಕ್ಕ ಅಚ್ಚಿಕ್ಕ ಯಾವ ಹೊಳಿ ಇತ್ತು ಇಚ್ಚಿಕ್ಕ ಯಾವ ಹೊಳಿ ಇತ್ತು. ಇಬ್ಬರು ಮಂದಿ ಹಿಂಡಕಾರ ಅದಾರ. ಇಬ್ಬರು ಮಂದಿ ಹಿಂಡಕಾರಗಳ ಹೆಸರೇನು? ಅವ್ರ ಮಣಿತನ ಯಾವುದು? ಅವು ಯಾವ ಊರವ್ರ? ಯಾವ ತಾಲೂಕದವ್ರ? ಯಾವ ಜಿಲ್ಲಾದವ್ರ? ಇಂತ ಹತ್ತು ಕೇಳಪ್ಪ ಡ್ಯಾಡಿ. ಯಾಕ ನೀ ಹೊಡ್ಸಿದ್ ಮರಿಯಲ್ಲ. ನೀ ಕೇಳಿದ ಪ್ರಶ್ನೆ ಕೂತಾರ ನಿನಗೆ ಹೇಳ್ದ ಬಿಡ್ತದ. ಹಂಗ ಮತ್ತ ಅಪ್ಪಿದ್ದಂಗ ಮಗನವ್ರು ರಾಮಲ್ಲ ಅಲ್ಲ ಅಲ್ಲ ನೀ ಸವ್ವ ಸೇರಿದ್ರ ಸೇರಿರ್ತೀನಿ ಎತ್ತಿನ ನೀನೇ ತಯಾರು ಮಾಡಿಬಿಟ್ಟಿದಿ ಮಗ ಅಂತೇಳಿ ಹೆಮ್ಮೆ ತನಕ ಎದೆ ತಟ್ಕೊಂಡು ಸಬದಾಗ ಹೇಳಿದಿ. ಇನ್ನು ಮಗನಿಗೆ ಹೊರ ನೀ ಕಲಿಸಿದ ಪ್ರಶ್ನೆ ನೀನೇ ಕೇಳ್ತಿದ್ರ ನೀ ಎಷ್ಟು ಶಾಣೆ ಇರ್ಬೇಕತ್ತ. ಒಂದಿಟ್ಟು ಮಗ ಹೆಂಗ ಶಾಣ್ಯಾಗ ಕೇಳವ್ರಿ. ಹೇಳಿದರು ಮಗನಿಗೆ ಹೊರಿಗಲ್ ಹಚ್ಚಿ ನೋಡ್ತಾರ ಮಗನ ಗಡಿಗೆ ಸುಟ್ಟದೋ ಇಲ್ವೋ ಅಂತಕ್ಕಂತ ಮಾತನ್ನ ಹೇಳಿದ್ರು. ಹೊತ್ತೊಂಡತನ ಹೊರಿಗಲ್ ಹಚ್ಚಿ ಎಷ್ಟು ತಿಕ್ಕದೇನೆ ತಿಕ್ಕು ಎಷ್ಟು ತಿಕ್ಕು ಬೆಂಕಿ ಬಿಡ್ಲಿಕ್ಕೆ ತಿಕ್ಕು. ಮಗನ ಬೆಂಕಿ ಬಿಡ್ತ ಜಗಳ ಆಗ್ತದ. ಇಲ್ಲ ಆರಿಸೋಕಾರ್ರಿ ಅವರು. ಇವತ್ತಿನ ದಿನ ಪ್ರಶ್ನೆ ಹ್ಯಾಂಗ ಕೇಳಿದ್ರು ಹೆಂಗಪ್ಪ? ಹಂಗ ಉತ್ತರ ಏನಪ್ಪ ಅಂತಂದ್ರ ಹೆಂಗ್ರಿ ಸರ್? ಹಳ್ಳಿ ಹಚ್ಚಿಕ್ಕೆ ಯಾವ್ದು ಊರಪ್ಪ ಅಂತಂದ್ರ ಯಾವ್ದ್ರಿ? ಪಾಪಿ ನಾಯಕನ ಹಳ್ಳಿ. ಹೌದು. ಹಚ್ಚಿ ಹೆಚ್ಚಿ ಕಡೆ ಯಾವ್ದಪ್ಪ ಅಂತಂದ್ರ ಹಳ್ಳಿ ಜಗಡಿ ಯಾವ್ರಿ? ಕಮಲಾಪುರ. ತಾಲೂಕು ಯಾವ್ದಪ್ಪ ಅಂತಂದ್ರ ಯಾವ್ದಪ್ಪ? ಚಿಕ್ಕೋಡಿ ತಾಲೂಕ. ಊರ್ ಯಾವ್ದಪ್ಪ ಅಂತಂದ್ರ ನವಲಿಹಾಳ. ಮಣಿತಾನ ಯಾವ್ದಪ್ಪ ಅಂತಂದ್ರ ಬಣ್ಣನವ್ರ ಮಣಿತಾನ. ಅವ್ರ ಹೆಸರು ಏನಪ್ಪ ಅಂತಂದ್ರ ಏನ್ರಿಪ್ಪ? ಅಣ್ಣಪ್ಪ ಮತ್ತು ಅಪ್ಪಣ್ಣ. ಅವಾಯಪ್ಪನ. ಹೌದು. ನಿಮ್ದು ಉತ್ತರ ಕುಲ್ಲ ಬೆಳಗಾವಿ ಜಿಲ್ಲಾ. ಯಾವ ಬುಕ್ಕ? ಯಾವ್ದು? ಹಾಲು ಮತದ ವ್ಯಾಸಂಗ ಭಾಗ 2 ಬುಕ್ಕದಾಗ ನಿಮ್ ಉತ್ತರ ಕುಲ್ಲ ಇದು ಬೆಳಗಾವಿ ಜಿಲ್ಲಾ. ಇಲ್ಲೇ ಬಿಟ್ಟಿನಿ ನಾನು. ಇರ್ಲಿ. ಎಲ್ಲಿಗೆ ಬಂತು ಪದ? ಎಲ್ಲಿಗೆ ಬಂದದ? ಅರ ಉಳ್ಳ ಅಮ್ಮೋಗಿ ಅವತಾರ ಕೊಟ್ಟ